ಹೆಲ್ಮೆಟ್ ಕಡ್ಡಾಯ ಜಾಗೃತಿ ಬೈಕ್ ರ್ಯಾಲಿ. ಕಲಬುರಗಿ ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಹಾಗೂ ಬೈಕ್ ಸವಾರರಲ್ಲಿ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಭಾನುವಾರ ಬೃಹತ್ ಹೆಲ್ಮೆಟ್ ಜಾಗೃತಿ ಬೈಕ್ ರ್ಯಾಲಿ ನಡೆಯಿತು. ನಗರದ ಸೂಪರ್ ಮಾರ್ಕೆಟ್ನಿಂದ ಆರಂಭವಾದ ಈ ಬೈಕ್ ರ್ಯಾಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದವರೆಗೆ ಸಂಚರಿಸಿತು. ಕಲಬುರಗಿ ಸಂಚಾರ ಪೊಲೀಸ್ ಇಲಾಖೆ, ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್, ಜಾಗೃತಿ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಲಬುರಗಿ ನಾಗರಿಕರ ಸಮಿತಿ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ರ್ಯಾಲಿಗೆ ಚಾಲನೆ ನೀಡಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಹೆಲ್ಮೆಟ್ ಧರಿಸುವುದು ಪ್ರತಿಯೊಬ್ಬ ಬೈಕ್ ಸವಾರನ ಜವಾಬ್ದಾರಿ ಎಂದು ಹೇಳಿದರು. ಅಪಘಾತದ ಸಂದರ್ಭದಲ್ಲಿ ಹೆಲ್ಮೆಟ್ ಅನೇಕ ಜೀವಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಕರೆ ನೀಡಿದರು. ರ್ಯಾಲಿಯ ವೇಳೆ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದ ಬೈಕ್ ಸವಾರರನ್ನ ತಡೆದು ಹೆಲ್ಮೆಟ್ ಧರಿಸುವ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಸಂಚಾರ ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡಾತ್ಮಕ ಕ್ರಮವೂ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಹೆಲ್ಮೆಟ್ ಕೇವಲ ದಂಡ ತಪ್ಪಿಸಿಕೊಳ್ಳುವುದಕ್ಕಲ್ಲ, ಜೀವ ಉಳಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಚಾರ ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ನೂರಾರು ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ರ್ಯಾಲಿಯಲ್ಲಿ ಭಾಗವಹಿಸಿ ಸುರಕ್ಷಿತ ಸಂಚಾರದ ಸಂದೇಶ ಸಾರಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ. ಇವತ್ತು ಜಯನಗರ ಶಿವಮಂದಿರ ಮತ್ತು ಜಾಗೃತಿ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವೆಲ್ಲರೂ ಇವತ್ತು ಹಿರಿಯರೊಂದಿಗೆ ಇವತ್ತು ಹೆಲ್ಮೆಟ್ ಜಾಗೃತಿ ಕುರಿತು ಇವತ್ತು ಬೈಕ್ ರ್ಯಾಲಿಯನ್ನು ನಾವು ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಜನರಿಗೆ ಅರಿವು ಮೂಡಿಸಬೇಕು, ಹೆಲ್ಮೆಟ್ ಯಾಕೆ ಹಾಕೋಬೇಕೆಂಬುದು ಒಂದು ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಸುಮಾರು 60, 70, 80 ವಯಸ್ಸಿನವರು ಕೂಡ ಈ ಒಂದು ಹೆಲ್ಮೆಟ್ ಜಾಗೃತಿಯಲ್ಲಿ ಭಾಗವಹಿಸಿ ಜನರನ್ನು ಅರಿವು ಮೂಡಿಸುವಂತ ಕೆಲಸ ಮಾಡಿರಪ್ಪ ಅಂದ್ರೆ ಇದು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರ ಇವತ್ತಿನ ದಿನದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಆಗ್ಬಿಟ್ಟದ ಅಂತಂದ್ರ ಇವತ್ತು ವಿದ್ಯಾರ್ಥಿಗಳು ಇರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ಇನ್ನಿತರ ಗ್ರಾಮೀಣ ಪ್ರದೇಶದಿಂದ ಬರುವಂತ ಏನು ಜನರದ ಅವರು ಕೂಡ ಇವತ್ತ ಬೈಕ್ ತಗೊಂಡ್ಬರ್ತಾರ, ಆದ್ರೆ ಹೆಲ್ಮೆಟ್ ಧರಿಸಲ್ಲ. ಇದರಿಂದ ಎಷ್ಟೋ ಅಪಘಾತಗಳನ್ನು ನೋಡ್ತೀವಿ ನಾವು. ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿಗೆ ಅಪಘಾತ ಆಗ್ತಾವ, ನಗರದಲ್ಲಿ ಕೂಡ ಅಪಘಾತ ಆಗ್ತಾವ. ಇದಕ್ಕೆ ಕಾರಣ ಏನಪ್ಪಾ ಸ್ಪಷ್ಟಪ್ಪ ಅಂದ್ರೆ ತಲೆಗೆ ಪೆಟ್ಟು ಬರೋದು, ಏನು ರಕ್ತಸ್ರಾವ ಆಗಿ ಅವರು ತಮ್ಮ ಜೀವನವನ್ನು ಕಳೆದುಕೊಂಡು ಕುಟುಂಬವನ್ನೇ ಬೀದಿ ತರುವಂತ ಕೆಲಸ ಅಲ್ಲಪ್ಪ. ಇದು ತಪ್ಪಿಸ್ಬೇಕಾದ ಉದ್ದೇಶದಿಂದ ನಮ್ಮ ಕಲಬುರಗಿ ಸಂಚಾರ ಪೊಲೀಸ್ ವತಿಯಿಂದ ಮತ್ತು ಎಲ್ಲ ನಮ್ಮ ಜಯನಗರ ಬಡಾವಣೆ ನಾಗರಿಕರಿರ್ಬೋದು ಮತ್ತು ಜಾಗೃತಿ ಕಲಾ ನಾಗರಿಕರಿರ್ಬೋದು ನಾವೆಲ್ಲ ಕೂಡಿಕೊಂಡು ಜನರಲ್ಲಿ ಅರಿವು ಮೂಡಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಕುಟುಂಬ ನಿಮ್ ಕೈದಾಗ ಅದ, ಸ್ವಲ್ಪ ನೀವು ನಿರ್ಲಕ್ಷ್ಯ ಮಾಡಿದ್ರಿ, ಏನೋ ಕೂದಲು ಫ್ಯಾಷನ್ ಹಾಳಾಗ್ತ ಅಂತ ಹೇಳಿ ತಿಳ್ಕೊಂಡ್ರೆ ಏನಾರ ಹೆಲ್ಮೆಟ್ ಹಾಕಲ್ದೆ ಬಂದ್ರಪ್ಪ ಹೊರಗಪ್ಪ ಅಂದ್ರ ನಿಮ್ಗೆ ದಂಡ ಜೊತೆ ಕೂಡ ನಿಮ್ಗೆ ಏನಾರ ಆದ್ರಪ್ಪ ಅಂದ್ರೆ ಜೀವ ಹೋಗಂತ ಪರಿಸ್ಥಿತಿ ಬರ್ತದೆ. ಮೊದಲು ಬಡಿಯದೆ ತೆಲಿಗೆ ಪೆಟ್ಟು ಬಡಿತದೆ, ಕೈಕಾಲು ಮುರಿದು ರಿಪೇರಿ ಆಗ್ಬೋದು, ಕೈಕಾಲು ಮುರಿದು ದುರಸ್ತಿ ಆಗ್ಬೋದು. ಆದ್ರ ತೆಲಿಗೆ ಪೆಟ್ಟು ಬರುವುದು, ಮಿದುಳಿಗೆ ಏನಾರ ರಕ್ತಸ್ರಾವ ಆಯ್ತಪ್ಪ ಅಂದ್ರ ಅದು ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೂ ಕೂಡ ಖರ್ಚಾಗ್ತದೆ. ಅದೇ ರೀತಿ ಅವರು ಕೂಡ ಜೀವಕ್ಕೆ ಹೋಗ್ಕೋತಾರ, ಬೀದಿಗೆ ಅವ್ರ ಕುಟುಂಬನೇ ಬೀದಿಗೆ ಬರ್ತದೆ. ಅದಕ್ಕೆ ನಾನು ಇವಾಗ ಈ ಸಂದರ್ಭ ಹೇಳ್ತೀನಿ, ನೀವೆಲ್ಲ ದಯವು ಮಾಡಿ ನೀವು ಕೇವಲ ಪೊಲೀಸರಿಗೆ ಅಂಜಿ ಅಥವಾ ಅದು ಪೊಲೀಸರು ನಮ್ಮ ಹಿಡಿತಾರ ದಂಡ ಹಾತಾರ ಅಂತ ಆ ಮನೋಭಾವನೆ ಇಟ್ಕೋಬೇಡ್ರಿ. ಪ್ರತಿಯೊಬ್ಬರು ಕೂಡ ಆಗ್ಬೇಕು. ಯಾಕಂದ್ರೆ ಕಾನೂನು ಅದ, ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಅದ, ಇದು ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯ ನಾಗರಿಕ ಕರ್ತವ್ಯ ಇದು. ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೋಬೇಕು. ಈ ಸಂದರ್ಭನ ಈ ಒಂದು ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ದಯಮಾಡಿ ಪಾಲಕರಲ್ಲಿ ಕೂಡ ಹೇಳ್ತೀನಿ, ವಿದ್ಯಾರ್ಥಿಗಳು ಇರ್ತಾರೆ ಇವತ್ತು 9th, 10th ಅವ್ರು ಇನ್ನ 18 ಮೇಜರ್ ಆಗಿರಲ್ಲ, 18 ವಯಸ್ಸಾಗಿರಲ್ಲ, ಅವ್ರಿಗೆ ಲೈಸೆನ್ಸ್ ಕೂಡ ಇರಲ್ಲ. ಅಂತವ್ರಿಗೆ ಕೂಡ ಇವತ್ತು ಅವ್ರ ಕೈಯಾಗ ಗಾಡಿಗಳನ್ನ ಕೊಡ್ತಾರ, ಬೈಕ್ಗಳನ್ನ ಕೊಡ್ತಾರ. ಅಂತ ವಿದ್ಯಾರ್ಥಿಗಳಿಗೆ ಅವ್ರು ಏನೂ ಅರಿವು ಇರಲ್ಲ. ಯಾಕಂದ್ರೆ ಯಾವ ರೀತಿ ನಿಯಮ ಇರ್ತವ, ಯಾವ ರೀತಿ ಬೈಕ್ ಚಲಾವಣೆ ಮಾಡ್ಬೇಕಂಬತ್ತು ಅವ್ರಿಗೆ ಅರಿವಿರಲ್ಲ. ಅವರು ಅಡ್ಡಾತಿಡ್ಡಿ ಆಗಿ ಅವ್ರು ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂದು ಅಪಘಾತ ಮಾಡ್ಕೊಂಡು ತಲೆ ಪೆಟ್ಟು ಬರ್ಕೊಂಡು ಮರಣ ಹೊಂದಪ್ಪ ಅಂತಂದ್ರೆ ಅವ್ರ ತಂದೆ ತಾಯಿ ಎಷ್ಟು ದುಃಖ ಆಗ್ತದೆ. ಅದಕ್ಕೆ ದಯಮಾಡಿ ನೀವೇ ಪಾಲಕರನ್ನ ವಿನಂತಿ ಮಾಡ್ಕೊತೀನಿ, ನೀವೇ
ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡ್ಬಿಟ್ಟು ಅವ್ರು ಮೇಜರ್ ಆಗಿ ಅವ್ರ ಲೈಸೆನ್ಸ್ ಬರುತ್ತಾನೆ ನೀವು ಅವ್ರಿಗೆ ಗಾಡಿ ಕೊಡಬಾರ್ರಿ ಅಂತ ಈ ಮೂಲಕ ಹೇಳ್ತೀನಿ. ಸುಧಾರಣೆ ಮಾಡಿದ್ರೆ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರೆ ಅದ್ರ ಬಗ್ಗೆ ಇದು ಕೂಡ ಜನರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಲ್ಲ. ಮೊದಲು ಯಾಕಂತಂದ್ರೆ ನಾವು ಹೇಳೋದೇ ಅದಕ್ಕೆ, ಯಾಕಂದ್ರೆ ಮೊದಲೇ ನಮ್ಮಲ್ಲಿ ರಸ್ತೆಗಳು ನಾವು ಗುಣಮಟ್ಟ ರಸ್ತೆ ಇಲ್ಲ, ಅವು ಸರಿಪಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವು ಸಾರ್ವಜನಿಕರು ಅದಕ್ಕೆ ಧ್ವನಿ ಗೂಡಿಸ್ಬೇಕು, ಇದು ಪೊಲೀಸರ ಕೆಲಸ ಅಲ್ಲ. ಅವ್ರು ಹೇಳ್ಬೋದು, ಜಿಲ್ಲಾಧಿಕಾರಿ ಹೇಳ್ಬೋದು, ಮಹಾನಗರ ಪಾಲಿಕೆ ಹೇಳ್ಬೋದು. ಅದು ಕೂಡ ನಾವು ಅನೇಕ ನಮ್ಮ ಹೋರಾಟ ಜೀವನದಲ್ಲಿ ನೋಡಿ ರಸ್ತೆ ದುರಸ್ತಿ ಮಾಡುವಂತ ಒಂದು ಕೆಲಸ ಮಾಡಿವಿ. ಜನರು ಕೂಡ ಇದಕ್ಕೆ ನೀವು ಪ್ರಶ್ನೆ ಮಾಡ್ರಿ, ಎಲ್ಲಿ ತೆಗ್ಬಿಡಿತಪ್ಪ ಅಂದ್ರೆ ನಿಮ್ಮ ಬರೋಂತ ಏರಿಯಾಗಳಲ್ಲಿ ನಿಮ್ಮ ರಸ್ತೆ ಬರುವಂತ ರಸ್ತೆಗಳು ನೀವು ಕಾರ್ಪೊರೇಟ್ಗಳನ್ನ ಕೇಳ್ರಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ರಿ, ಮಂತ್ರಿಗಳನ್ನ ಕೇಳ್ರಿ. ಅದು ಜನರ ಕರ್ತವ್ಯ ಅದ. ಸಂಚಾರ ನಿಯಮ ಇರೋದು ಅದು ಪೊಲೀಸರು ಸಂಚಾರ ನಿಯಮ ಹಾಕ್ತಾರ. ಸಂಚಾರ ನಿಯಮ ಪಾಲನೆ ನಮ್ ಕರ್ತವ್ಯ ಅದ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇವು ರಸ್ತೆ ಸರಿಪಡಿಸಬೇಕಂತ ನಾವು ಹೋರಾಟ ಮಾಡ್ತೀವಿ. ಸೀಮಿತವಾಗಿ ಬೇರೆ ದಂಡ ಸಂಚಾರ ನಿಯಮಗಳನ್ನು ಮಾಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ. ಇಲ್ಲ, ದಂಡ ಮತ್ತೆ ಕಾನೂನು ಉಲ್ಲಂಘನೆ ಮಾಡೋ ದಂಡ ಅಂತೂ ಆಗೇ ಆಗ್ತದೆ. ಇದರಲ್ಲಿ ಯಾವುದೇ ಎರಡೇ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಸರಿ ಸಾಮಾನ್ಯ ಅದ. ಇವತ್ತು ಕೇವಲ ಹೆಲ್ಮೆಟ್ ಇದೆ ಅಂತ ಅಷ್ಟೇ ಅಲ್ಲ, ನಾವು ಯಾವುದೇ ಸಂಚಾರ ನಿಯಮವನ್ನ ನಾವು ಇವತ್ತು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ದಂಡ ಬೀಳಬೇಕಾಗ್ತದೆ. ಇಲ್ಲ ದಂಡ ಇದ್ದಿಲ್ಲಪ್ಪ ಅಂದ್ರೆ ಮನುಷ್ಯರಿಗೆ ಭಯ ಇರಲ್ಲ. ಅದಕ್ಕೆ ದಂಡದವರು ಕೇವಲ ದಂಡ ಹಾಕ್ತಾರ ಅಂತೇಳಿ ನೀವು ಭಯ ಪಡ್ಕೊಂಡು ನೀವು ಅಲ್ಲಿ ಹೆಲ್ಮೆಟ್ ಹಾಕೊಂಡ್ ಬಂದು ಮತ್ತೆ ಅಲ್ಲಿ ಪೊಲೀಸರ ದಾಟನ ನೀವು ಮುಂದೋಗಿ ಹಾಕೋ ಮತ್ತೆ ತೆಗಿತಿರಲ್ಲ, ಅದು ಬಹಳ ತಪ್ಪದ. ಅದಕ್ಕೆ ನಾ ಈ ಸಂದರ್ಭದಾಗ ಏನ್ ಹೇಳ್ತೀನಪ್ಪ ಅಂತಂದ್ರೆ, ದಯಮಾಡಿ ನೀವು ಕೇವಲ ಪೊಲೀಸರಿಗೆ ಅಂಜಿ ನೀವು ಹೆಲ್ಮೆಟ್ ಹಾಕೋಬಾರ್ರಿ, ನಿಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಹಾಕೋರಿ ಅಂತ ಈ ಮೂಲಕ ನಾ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ತಾವು ಜಾಗೃತಿ ಕಾಲನಿ ಮತ್ತು ಬಸವ ಮಂದಿರದ ಜಯನಗರ ಬಸವ ಮಂದಿರದ ಎಲ್ಲರೂ ಸೇರಿ ಈ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ತಾವೇ ಮುಂದೆ ಬಂದು ಸಿರ್ಗಾಪುರ ಅವರು, ಪಾಟೀಲ್ ಅವರು ಮತ್ತು ನಮ್ಮ ರಾಜಶೇಖರ ಮಾಗ ಅವರು ಇವ್ರ ನೇತೃತ್ವದಲ್ಲಿ ಈ ಹೆಲ್ಮೆಟ್ ಅಭಿಯಾನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 60-70 ಜನ ಸ್ವಯಂ ಪ್ರೇರಿತರಾಗಿ ತಾವೇ ಹೆಲ್ಮೆಟ್ ಹಾಕ್ಕೊಂಡು ಸಾರ್ವಜನಿಕರಿಗೆ ಇದೊಂದು ಮಾದರಿ ಮತ್ತು ನಗರ ಆಯುಕ್ತರು ಒಂದು ಕಂಡಂಥ ಕನಸು ಈಗ ಈಡೇರ್ತಕ್ಕಂಥ ಒಂದು ಸಮಯ ಬಂದಿದೆ. ಅವರು ಸಾಕಷ್ಟು ದಿವಸಗಳಿಂದ ಈ ಊರಲ್ಲಿ ಅನಾವಶ್ಯಕವಾಗಿ ಕಾರಣವಿಲ್ಲದೆ ಜನ ಹೆಲ್ಮೆಟ್ ಧರಿಸದೇ ಸಾಯ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು, ಜನರ ಪ್ರಾಣ ಉಳಿಸಬೇಕು. ಪ್ರತಿಯೊಬ್ಬರ ಪ್ರಾಣ ಕೂಡ ಅಮೂಲ್ಯವಾದದ್ದು, ಪ್ರತಿಯೊಬ್ಬರ ಕುಟುಂಬ ಕೂಡ ಅಮೂಲ್ಯವಾದದ್ದು. ಒಬ್ಬ ವ್ಯಕ್ತಿ ಈ ಅಪಘಾತದಿಂದ ಉಳಿದುಕೊಂಡ್ರೆ ಅವನ ಕುಟುಂಬವಿಡೀ ಸಂತೋಷ ಪಡ್ತದೆ. ಒಬ್ಬ ವ್ಯಕ್ತಿ ಸತ್ತರೆ ಇಡೀ ಅವನ ಸಂಬಂಧಿಕರು, ಬಂಧುಗಳು ಮತ್ತು ಕುಟುಂಬಸ್ಥರು ದುಃಖ ಪಡ್ತಕ್ಕಂಥ, ಜೀವನ ಪರ್ಯಂತ ವ್ಯಥೆ ಪಡ್ತಕ್ಕಂಥದ್ದು. ಅದಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು ತಮ್ಮಿಂದ ಸ್ವಯಂ ಪ್ರೇರಿತವಾಗಿ ಬಂದಿದ್ದು ನಮಗೆ ತುಂಬ ಉಪಕಾರ ಆಗಿದೆ. ನಿಮ್ಮೆಲ್ಲರಿಗೂ ನಾನು ಒಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಇದೇ ರೀತಿ ಕಲಬುರಗಿ ನಗರದ ಎಲ್ಲ ಸಾರ್ವಜನಿಕರು ತಾವಾಗಿಯೇ ಮುಂದೆ ಬಂದು ಹೆಲ್ಮೆಟ್ ಧರಿಸಿದ್ರೆ ಎಲ್ಲರೂ ಕೂಡ ಸುರಕ್ಷಿತ, ಸಂಚಾರ ನಿಯಮಗಳ ಪಾಲನೆ ಕೂಡ ಆಗುತ್ತೆ, ಜನರ ಪ್ರಾಣ ಕೂಡ ಉಳಿಯುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.